ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡೋದು ನೋಡೋಣ ಬನ್ನಿ. ಪನ್ನೀರ್ 100 ಗ್ರಾಮ್ ಅಷ್ಟಿದೆ. ಈರುಳ್ಳಿ ಒಂದು, ಮೆಣಸಿನ್ಕಾಯಿ ಒಂದೆರಡು, ಕ್ಯಾರೆಟ್ ಒಂದು ಸ್ವಲ್ಪ, ಬೀನ್ಸ್ ಒಂದು ಸ್ವಲ್ಪ, ಕ್ಯಾರೆಟ್ ಒಂದು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಗರಂ ಮಸಾಲ ಪುಡಿ ಅರ್ಧ ಚಮಚ, ಮೆಣಸಿನ ಪುಡಿ ಒಂದು ಅರ್ಧ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ, ಬಟಾಣಿ ಸ್ವಲ್ಪ, ಟೊಮೊಟೊ ಒಂದೆರಡು, ಅಚ್ಚ ಖಾರದ ಪುಡಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಬನ್ನಿ ಮಾಡೋದು ಹೇಗೆ ನೋಡೋಣ. ಫ್ರೈಡ್ ರೈಸ್ ಮಾಡಲು ಅನ್ನವನ್ನು ಕೂಗಿಸಿಟ್ಟಿದ್ದೇನೆ. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಒಂದು 6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಎಣ್ಣೆ ಕಾದಿದೆ, ಅದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಬೀನ್ಸ್, ಕ್ಯಾರೆಟು, ಬಟಾಣಿ ಹಾಕಿ ಫ್ರೈ ಮಾಡೋಣ. ನೋಡಿ ತರಕಾರಿ ಟೊಮೊಟೊ ಹಾಕೋಣ. ಟೊಮೊಟೊ 1 ನಿಮಿಷಗಳ ಕಾಲ ಫ್ರೈ ಆಗಲಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡೋಣ. ಇದಕ್ಕೆ ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಮೆಣಸಿನ ಪುಡಿ ಹಾಕಿ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಪನ್ನೀರು ಫ್ರೈ ಆಗಿದೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಮಾಡಿಟ್ಟಿರುವ ಅನ್ನವನ್ನು ಹಾಕೋಣ. ಒಂದು ಕಾಸ್ಪಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಎಲ್ಲ ಚೆನ್ನಾಗಿ ಕಲಸಿದ್ದೇನೆ. ನೋಡಿ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದಕ್ಕೆ ನಾನು ಯಾವುದೂ ಸಾಸನ್ನು ಬಳಸಿಲ್ಲ, ಹಾಗೆ ಮಾಡಿದ್ದೇನೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತದೆ.